ಓಕೆ, ಇವತ್ತು ಡೇ 3 ನಾನು ಮಾಡಿರುವಂಥ ಪ್ರಾಫಿಟ್ 1451 ರುಪೀಸ್. ಆರ್ಡರ್ಸ್ ಬಂದು 3 ಟ್ರೇಡ್ಸ್ ತೊಗೊಂಡಿದ್ದೀನಿ, 3 ಟ್ರೇಡ್ ತೊಗೊಂಡಿದ್ದೀನಿ. 3 ಟ್ರೇಡಲ್ಲಿ ಎಲ್ಲ ಒಂದೊಂದು ಲಾಟು, ಯಾವುದು ಡಬಲ್ ಲಾಟ್ಸ್ ಇಲ್ಲ. ಎಲ್ಲೆಲ್ಲಿ ತೊಗೊಂಡಿದ್ದೀನಿ 25950 P950. ಫಸ್ಟ್ ಟ್ರೇಡ್ ಬಂದುಬಿಟ್ಟು ಇಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಸೊ ನಮಗೆ ಇಲ್ಲಿ ಪ್ರೀವಿಯಸ್ಸಲ್ಲಿ ಇಲ್ಲೊಂದು ಸಪೋರ್ಟ್ ಇದೆ 327 ಕ್ಯಾಂಡಲ್ಲು. ಈ 327 ಕ್ಯಾಂಡಲ್ ಹತ್ರ ಇಲ್ಲಿ ಬಂದು ಟಚ್ ಆಗಿ ಬೌನ್ಸ್ ಆಗಬೇಕಲ್ವಾ. ಸೊ ಬೌನ್ಸ್ ಇಲ್ಲಿ ಟಚ್ ಆಗಿ ಬೌನ್ಸ್ ಆಗಿಲ್ಲ, ಒಂದು ಲೋಯರ್ ಐ ಮಾಡಿಕೊಂಡು ಕೆಳಗಡೆ ಬಂದು ಟಚ್ ಆಗಿದೆ. ಸೊ ಇದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಹಾಕ್ಕೊಂಡೆ, ಈ ಥರದೊಂದು ಹಾಕ್ಕೊಂಡೆ. ಸೊ ಈ ಟ್ರಯಾಂಗಲ್ ಪ್ಯಾಟರ್ನ್ ಹಾಕೊಂಡಾದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಆಯ್ತಲ್ಲ, ಈ ಬ್ರೇಕ್ಔಟಲ್ಲಿ ನಾನು ಟ್ರೇಡ್ ತೊಗೊಂಡೆ. ಈ ಕ್ಯಾಂಡಲ್ ಕ್ಲೋಸು, ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಷ್ಟೇ. ಸೊ ಅದಕ್ಕೆ ನೆಕ್ಸ್ಟ್ ಕ್ಯಾಂಡಲ್ ನಂಗೆ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಎಷ್ಟು 5 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟಾಗಿದೆ. ನೆಕ್ಸ್ಟ್ ಸೆಕೆಂಡ್ ಟ್ರೇಡ್ ಬಂದುಬಿಟ್ಟು 26050 ಪಿ. ನಾನೇನಕ್ಕೆ ಪಿ ಕಡೆ ಹೋಗ್ತಾ ಇದ್ದೀನಿ ಅಂದರೆ 250650 ಪಿ. ಸೊ ನಾನೇನಕ್ಕೆ ಪಿ ಕಡೆ ಹೋಗ್ತಾ ಇದ್ದೀನಿ ಅಂದರೆ ಹೇಳ್ತೀನಿ. ಇಲ್ಲಿ ಟ್ರೇಡ್ ತೊಗೊಂಡೆ, ಇದೇ ಇಲ್ಲಿ ಸಪೋರ್ಟ್ ಆಗಿದೆ ನೋಡಿ, ಸೇಮ್ ಸಪೋರ್ಟು. ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತಲ್ಲ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇಲ್ಲಿ ಇಟ್ಟಾಗಕ್ಕಿಂತ ಈ ಏನಿದೆ ಈ ಸಪೋರ್ಟು, ಈ ಸಪೋರ್ಟ್ ಕೆಳಗಡೆ ಮಾರ್ಕೆಟು ಕ್ಲೋಸ್ ಆಗಿದೆ. ಈ ಕ್ಲೋಸ್ ಆದಮೇಲೆ ಮಾರ್ಕೆಟು ಒಂದು ಟ್ರಯಾಂಗಲ್ ಚಿಕ್ಕ ಪ್ಯಾಟರ್ನ್ ಫಾರ್ಮ್ ಆಗಿದೆ ನೋಡಿ. ಇದು ಟ್ರಯಾಂಗಲ್ ನಾನು ಹಾಕ್ಕೊಂಡಿರೋದು. ಇಲ್ಲಿ ಬ್ರೇಕ್ಔಟು, ಈ ಬ್ರೇಕ್ಔಟಲ್ಲಿ ನಾನು ಎಂಟ್ರಿ ಕೊಟ್ಟಿರೋದು ಬಂದುಬಿಟ್ಟು ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಟ್ಟೆ. ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಟ್ಟೆ. ಸ್ಟಾಪ್ ಲಾಸ್ ಬಂದುಬಿಟ್ಟು ಚಿಕ್ಕದು 2 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟೆ. ಈ ಕ್ಯಾಂಡಲಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ, ಆರೋ ಮಾರ್ಕ್ ಇದೆಯಲ್ಲ ಅದು ಸ್ಟಾಪ್ ಲಾಸ್ ಇಟ್ಟಾಗಿರೋಂಥದ್ದು. ಸೊ ಆಫ್ಟರ್ ಸ್ಟಾಪ್ ಲಾಸ್ ಇಟ್ಟಾದಮೇಲೆ ಮಾರ್ಕೆಟು ಈ ಕ್ಯಾಂಡಲ್ ಫಾರ್ಮ್ ಆಯಿತು, ಏನಿದೆ ಈ ಕ್ಯಾಂಡಲ್ಲು ಫಾರ್ಮ್ ಆಗಿದೆ. ಸೊ ಈ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಇದು ಬಂದುಬಿಟ್ಟು ಆಫ್ಟರ್ ಟೇಕಿಂಗ್ SL ತೊಗೊಂಡಾದ್ಮೇಲೆ ಒಂದು ಹ್ಯೂಜ್ ಬುಲ್ಲಿಶ್ ಮೂಮೆಂಟ್ ಬಂದಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ 1057 ಕ್ಯಾಂಡಲ್ಲು. ಸೊ 1057 ಕ್ಯಾಂಡಲ್ಲು ನೀವು ನೋಡ್ಬೋದು. ನಾನು ಏನಕ್ಕೆ ಪಿ ಸೈಡ್ ಅಂತ ಹೋಗ್ತಾ ಇದ್ದೀನಿ ಅಂದರೆ, ಇಲ್ಲಿ ಆಲ್ರೆಡಿ ಒಂದು ಸ್ಟ್ರೆಂತ್ ಇದೆ ಇಲ್ಲಿ ನಿಫ್ಟಿಲಿ. ಸೊ ಈ ಸ್ಟ್ರೆಂತ್ ಹತ್ರ ಮಾರ್ಕೆಟ್ ಬಂದು ಟಚ್ ಆದಮೇಲೆ ಮಾರ್ಕೆಟು ಒಂದು ಪಿ ಸೈಡು. ಸೊ ಅದಕ್ಕೋಸ್ಕರ ನಾನು ಪಿ ಸೈಡ್ನ ನೋಡ್ತಾ ಇದ್ದೆ, ಅದಕ್ಕೆ ನನಗಿಲ್ಲಿ ಎಂಟ್ರಿ ಸಿಕ್ತು. ಸೊ ಇಲ್ಲಿ ಏನು ಬಂದ್ಬಿಟ್ಟು ಇದು ಸ್ಟ್ರಾಂಗ್ ಕ್ಯಾಂಡಲ್ ಬಂತು 10150. ಸೊ ಇದು ಸ್ವಲ್ಪ ಹಿಂದೆ ಮನೆಗೆ ಹೋಗ್ತೀನಿ. 26150 ಏನಕ್ಕೆ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ ಅಂದರೆ, ನೀವು ನೋಡ್ಬೋದು ಇಲ್ಲಿ ಕರೆಕ್ಟಾಗೆ ನಮಗೆ ಒಂದು ಸಪೋರ್ಟ್ ಝೋನ್ ಹತ್ರ ಬಂದಿದೆ. ಇಲ್ಲೊಂದು ಸಪೋರ್ಟ್ ಝೋನ್ ಹಾಕ್ಕೊಂಡಿದ್ದೀನಲ್ಲ, ಸೊ ಈ ಸಪೋರ್ಟ್ ಝೋನ್ ಹತ್ರ ಕರೆಕ್ಟಾಗಿ ಮಾರ್ಕೆಟ್ ಬಂದು ಟ್ಯಾಪ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಇಲ್ಲೊಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಬ್ರೇಕ್ ಆಗಿದೆ. ಸೊ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಬ್ರೇಕ್ ಆಗಿದೆ ಅಂದ್ಬಿಟ್ಟು ನಾನು ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಡ್ತೀನಿ. ಈ ಕ್ಯಾಂಡಲಲ್ಲಿ ಇಲ್ಲಿ ಓಪನಿಂಗ್ ಆಗುತ್ತಲ್ಲ, ಇಲ್ಲಿ ಎಂಟ್ರಿ ಕೊಡ್ತೀನಿ, ಅದಕ್ಕೆ ಆರೋ ಮಾರ್ಕು. ಸೊ ಸ್ಟಾಪ್ ಲಾಸ್ ಬಂದ್ಬಿಟ್ಟು 7 ಪಾಯಿಂಟ್ಸು. 500 ರುಪೀಸ್ ಆಲ್ರೆಡಿ ಲಾಸ್ ಆಗಿತ್ತು. ಇವಾಗ 7 ಪಾಯಿಂಟ್ಸ್ ಅಂದರೆ ಓಕೆ 1000 ಲಾಸ್ ಆಗುತ್ತೆ, 1200 ಅನ್ನಂಗೆ ಓಕೆ ವರ್ತ್ ಇಟ್ ಅಂತ. ನಾನು ಟಾರ್ಗೆಟ್ ಏನಕ್ಕೆ ಇಲ್ಲೇ ಇಟ್ಕೊಂಡೆ ಅಂದರೆ, ಸೊ ನಾನು ಇಲ್ಲೊಂದು ಫಿಬ್ ಹಾಕ್ತೀನಿ. ಆ್ಯಕ್ಚುಲಿ ನಾನು ಫಿಬ್ ಇಲ್ಲೇ ಹಾಕಬೇಕಿತ್ತು, ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ಗೆ. ಇದೇ ಅಲ್ಟಿಮೇಟ್ ಟಾರ್ಗೆಟ್, ನೀವು ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ನಾನು ಇಲ್ಲೇ ಟಾರ್ಗೆಟ್ ತೊಗೊಳ್ಳೋಣ ಅಂತ ಮಾರ್ಕ್ ಮಾಡಿದ್ದೆ. ಸೊ ಬೇಡ, ಇದಾದ್ಮೇಲೆ ನೋಡಿ ಸ್ವಲ್ಪ ಚಿಕ್ಕದಾಗೆ ಪುಲ್ ಬ್ಯಾಕ್ ಆಗಿದೆ. ಸೊ ಇದು ಬೇಡ, ನನಗೆ ಲಾಂಗ್ ಟಾರ್ಗೆಟೇ ಬೇಕು, ಯಾಕೆಂದರೆ 1:3 ಬರುತ್ತೆ. ಸೊ ನಾನು ಇದಕ್ಕೆ ಸ್ಟಿಕ್ ಆನ್ ಆದೆ, ನಾನು ಇಲ್ಲೇ ಟಾರ್ಗೆಟ್ ತೊಗೊಬೇಕಂತ ನಾನು ಇಲ್ಲಿ ಟಾರ್ಗೆಟ್ ತೊಗೊಂಡಿದ್ದೀನಿ. ಟಾರ್ಗೆಟ್ ತೊಗೊಂಡಿರೋ ಕ್ಯಾಂಡಲ್ಲು ಅದಾದಮೇಲೆ ಮಾರ್ಕೆಟು ಕನ್ಸಲ್ಟೇಷನ್ ಆಗಿ ಹ್ಯೂಜ್ ಮೂವ್ಮೆಂಟ್ ಆಗ್ತಿದೆ. ಸೊ ಇನ್ನೊಂದು ಲಾಂಗ್ ಟಾರ್ಗೆಟ್ ಇಟ್ಟಿದ್ದಿದ್ರೆ ನಾನು ಎಲ್ಲಿಡ್ತಿದ್ದೆ ಅಂದರೆ, ಸೊ ನೆಕ್ಸ್ಟ್ ಟಾರ್ಗೆಟ್ ನಾನು ಈ ಕ್ಯಾಂಡಲ್ ಹತ್ರ ಇಡ್ತಾಯಿದ್ದೆ. ಏನಕ್ಕೆ ಅಂದರೆ ಇಲ್ಲಿ ಸ್ಟ್ರೆಂತ್ ಇದೆ, ಅದಕ್ಕೂ ಟಚ್ ಹಾಕಿಂದ ಮುಂಚೆನೇ ಇಡ್ತಾ ಇದ್ದೆ. ಏಕೆಂದರೆ ಮಾರ್ಕೆಟ್ ಅಲ್ಲಿಂದ ಪ್ಯಾನಿಕ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಒಂದು 57 ಪಾಯಿಂಟ್ಸ್ ಬಂದಿರೋ ಪ್ರಾಫಿಟ್ ಥರ ಆಗಿರೋಂಥದ್ದು. ಬಟ್